ಸಂಪತ್ತಿ ಭಾಳ ಕೆಟ್ಟಿದ. ಗಂಡ ಹೆಂಡತಿನ ಬೇರೆ ಮಾಡ್ತದ, ಅಪ್ಪ ಮಕ್ಕಳನ್ನ ಬೇರೆ ಮಾಡ್ತದ, ಅಣ್ಣ ತಮ್ಮನ ಬೇರೆ ಮಾಡ್ತದ. ಭಾಳ ವಿಚಿತ್ರ. ಅದಕ್ಕೆ ಲಕ್ಷ್ಮೀ ಬೆನ್ ಹತ್ತಬೇಡ್ರಿ. ಲಕ್ಷ್ಮೀ ಬೆನ್ ಯಾರು ಹತ್ತ ನಾವು ದರಿದ್ರಿ ನನ್ನ ಭಾಷೆದಾಗ. ಮತ್ತು ಯಾರ ಬೆನ್ನ ಲಕ್ಷ್ಮಿ ಹತ್ತಾಳೋ ಆ ಶ್ರೀಮಂತ. ಇದಂಗ್ರಿ ಮಹಾರಾಜಿ, ಸಾದಾ ಸೀದಾ ಅದು. ಸೂರ್ಯನ ಕಡೆ ಮುಖ ಮಾಡಿ ಹೋಗ್ರಿ, ನಿಮ್ಮ ನ್ಯಾಳ ನಿಮ್ಮ ಬೆನ್ನು ಹತ್ತೈತಿ. ಕರಿಬೇಡ ಯಾ ಟಾಮಿ ಜುಮ್ಮಿ ಕಾಯಿ ಕರಾಯಲ್ಲ ಆಗತ್ ನೀ. ಸೂರ್ಯನ ಕಡೆ ಮುಖ ಮಾಡಿ ಹೊಂಟ್ರಿ, ನಿಮ್ಮ ನ್ಯಾಳ ನಿಮ್ಮ ಬೆನ್ನು ಹತ್ತತಿಲೋ. ಅದ ಸೂರ್ಯನ ಕಡೆ ಡುಬಾ ಮಾಡಿ ಹೋಗ್ರು ನೋಡು, ನಿಮ್ಮ ನ್ಯಾಳ ನಿಮ್ಮ ಮುಂದೆ ಹೋಗ್ತದ. ಹಿಡ್ಕೊಳ್ರಿ ನೋಡಿ, ಸಿಗ್ತೈತೇನ? ಇಲ್ಲಲ್ಲ ನೋಡ್ರಿ, ಎಷ್ಟು ಈಜಿ ಐತಿ. ನಿಮ್ಮ ನ್ಯಾಳ ನಿಮ್ಮನ್ನ ಬಿಟ್ಟು ಹೋಗ್ಬೇಕೋ ನಿಮ್ಮ ಬೆನ್ ಹತ್ತಬೇಕೋ? ನಿಮ್ಮ ಸಂಪತ್ತಿ ನಿಮ್ ಬಿಟ್ಟು ಹೋಗ್ಬೇಕೋ ನಿಮ್ಮ ಬೆನ್ ಹತ್ತಬೇಕೋ? ಬೆನ್ ಹತ್ಬೇಕಾದ್ರೆ ಇಷ್ಟ ಕೆಲಸ ಮಾಡ್ರಿ. ಯಾರ ಧರ್ಮದ ಬೆನ್ ಹತ್ತಾರ ಅವ್ರಿಂದ ಬಾಕಿ ಎಲ್ಲ ಸಂಪತ್ತಿ ಬೆನ್ ಹತ್ತದ. ಸಂಪತ್ತಿ ಬೆನ್ ಹತ್ತಿರ ಜೀವನದಾಗ ಎಲ್ಲ ಕಳ್ಕೊತೀವಿ, ಎಲ್ಲ ಕಳ್ಕೊತೀವಿ.